ಈ ಸರಾಯಿ ಮಾರಾಟದ ವಿರುದ್ಧ ಹೋರಾಟ ನಡೀತಾ ಇರೋದು ಭಾಳ ಸಿಂಬಾಲಿಕ್ ಅದೊಂದು ಮಹತ್ವದ್ದು ಅಂತ ನಾನು ಭಾವಿಸ್ತೇನೆ. ಇದು ಪಾಪದ ಹಣದಿಂದ ನಾವು ಸರ್ಕಾರಕ್ಕೆ ಆದಾಯ ಪಡೆಯೋದು ಸರಿಯಲ್ಲ. ಬಡವರ ರಕ್ತ ಹೀರಿ ಸರ್ಕಾರ ನಡೆಸೋದು ಸರಿಯಲ್ಲ. ನಮ್ಮ ಹೆಣ್ಮಕ್ಳು, ನಿಮಗೆ ಅಕ್ಕಿ ಬೇಡ, ನಿಮ್ಗೆ ಗೋಧಿ ಬೇಡ, ನಿಮ್ದು ಯಾವುದೂ ದುಡ್ಡು ಬೇಡ, ನಮಗೆ ಸರಾಯಿ ನಿಷೇಧ ಮಾಡಿರಿ. ದಲಿತ ಓಣಿಯಲ್ಲಿ, ಲಂಬಾಣಿ ತಾಂಡಗಳಲ್ಲಿ, ಬಡವರಲ್ಲಿ ಈ ಮಾತನ್ನು ನಾನು ಕೇಳ್ತಾ ಇದ್ದೀನಿ. ಆದಾಯ ಮೂಲಗಳು ಹೆಚ್ಚಿಗೆ ಮಾಡೋಕೆ ಹೋದರೆ ಶ್ರೀಮಂತರ ಜೇಬಿಗೆ ಕೈ ಹಾಕ್ರಿ. ಇನ್ನು ವಿಲಾಸಿ ವಸ್ತುಗಳನ್ನು ಉಪಯೋಗ ಮಾಡುವಂಥ ದೊಡ್ಡ ಸಮುದಾಯನೇ ಇದೆ. ಪಾಪ ಈ ಬಡವರಿಗೆ ನೀವು ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ತುಕೊಳ್ಳೋದು ಸರಿಯಲ್ಲ. ಇಡೀ ರಾಜ್ಯದಾದ್ಯಂತ ಸಾವಿರಾರು ಹೆಣ್ಣು ಮಕ್ಕಳು, ತಾಯಂದಿರು, ಅಕ್ಕಂಗಿಯರು ಅತ್ಯಂತ ಮಹತ್ವದ ವಿಷಯವನ್ನು ಎತ್ಕೊಂಡು ರಾಜ್ಯದ ರಾಜಧಾನಿಗೆ ಬಂದಿದ್ದಾರೆ. ಇದಕ್ಕಿಂತ ಮುಂಚೆನೂ ಕೂಡ ಇಂಥದ್ದೊಂದು ಹೋರಾಟ ಅವರು ಮಾಡಿದರು. ಮೇಧಾ ಪಾಟ್ಕರ್ ಅವರು ರಾಯಚೂರಿನಲ್ಲಿ ಹೋಗಿ ಇವರಿಗೆ ಸಮರ್ಥನೆ ನೀಡಿದರು. ನಾನು ಕೂಡ ಹೋಗಿದ್ದೆ. ಇದು ಗಾಂಧಿ ಭಾರತ. ಆಮೇಲೆ ನಮ್ಮ ಸರ್ಕಾರ ಏನು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನಕ್ಕೆ ಬಂದು 100 ವರ್ಷ ಆಚರಣೆಯನ್ನು ಮಾಡ್ತಾ ಇರುವಾಗ ಈ ಸರಾಯಿ ಮಾರಾಟದ ವಿರುದ್ಧ ಹೋರಾಟ ನಡೀತಾ ಇರೋದು ಭಾಳ ಸಿಂಬಾಲಿಕ್ ಅದೊಂದು ಮಹತ್ವದ್ದು ಅಂತ ನಾನು ಭಾವಿಸ್ತೇನೆ. ಇದು ಪಾಪದ ಹಣದಿಂದ ನಾವು ಸರ್ಕಾರಕ್ಕೆ ಆದಾಯ ಪಡೆಯೋದು ಸರಿಯಲ್ಲ. ಬಡವರ ರಕ್ತ ಹೀರಿ ಸರ್ಕಾರ ನಡೆಸೋದು ಸರಿಯಲ್ಲ. ಇವತ್ತೇನು ಬೇಕಾಬಿಟ್ಟೆ ಮದ್ಯ ಮಾರಾಟ ರಾಜ್ಯದಲ್ಲಿ ಹೋಟೆಲ್ನಲ್ಲಿ, ಆಮೇಲೆ ಕಿರಾಣಿ ಅಂಗಡಿಯಲ್ಲಿ, ಪಾನ್ ಡಬ್ಬದಲ್ಲಿ, ಈವನ್ ಮಿಸ್ ಕಾಲ್ ಕೊಟ್ಟರೆ ಮನೆ ಡೆಲಿವರಿ ಕೊಡುವಂಥ ಸಿಸ್ಟಮು ಕೂಡ ಇವತ್ತು ನಡೀತಾ ಇದೆ. ಡೆಲಿವರಿ ಮನೆಯವರಿಗೆ, ಹೋಮ್ ಡೆಲಿವರಿ. ಇದರಿಂದ ಸಾಕಷ್ಟು ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ. ಎಷ್ಟೋ ಯುವಕರು ಸತ್ತಿದ್ದಾರೆ, ಮಕ್ಕಳು ಬೀದಿ ಪಾಲಾಗಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ತಾಯಂದಿರು ಭಾಳ ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ನಾವು ಇದಕ್ಕೆ ಸಮರ್ಥನೆ ಕೊಡೋದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನಮ್ಮ ಜೊತೆಗೆ ನಮ್ಮ ಕರ್ನಾಟಕದ ಮದ್ಯ ಸಂಯಮ ಮಂಡಳಿ ಅಧ್ಯಕ್ಷರಾದಂಥ ಶರಣಪ್ಪ ಸಲಾದಪುರು ಅವರು ನನ್ನ ಜೊತೆಗಿದ್ದಾರೆ. ಇದು ನಾವು ಸಮಾನ ಮನಸ್ಕರು ಈ ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ದೇಶದಾದ್ಯಂತ ಪಾನ ನಿಷೇಧ ಮಾಡೋದಕ್ಕೆ ಏನೋ ಮೋದಿಯವರು ಧರ್ಮ, ಸಂಸ್ಕೃತಿ, ಅನೇಕ ಹೊಸ ಹೊಸ ವಿಚಾರಗಳನ್ನು ಹೇಳ್ತಾ ಇದ್ದಾರಲ್ಲ. ಮಾನ್ಯ ಮೋದಿಯವರಿಗೆ ನಾನು ವಿನಂತಿ ಮಾಡ್ಕೋತೇನೆ, ದೇಶದಾದ್ಯಂತ ಇದನ್ನು ನಿಷೇಧ ಮಾಡಬೇಕು. ಆವಾಗ ಮಾತ್ರ ನಿಯಂತ್ರಣ ಆಗಲಿಕ್ಕೆ ಸಾಧ್ಯತೆ ಇದೆ. ನಾನು ಕಳೆದ ಅಧಿವೇಶನದಲ್ಲಿ ಭಾಳ ಬಹಿರಂಗವಾಗಿ ಮಾತಾಡಿದ್ದೀನಿ. ಇದು ಪಾಪದ ಹಣದಿಂದ ಸರ್ಕಾರ ನಡೆಸೋದು ಬೇಡ, ಬಡವರ ರಕ್ತ ಹೀರಿ ಸರ್ಕಾರ ನಡೆಸೋದು ಬೇಡ. ನಮ್ಮ ಜನ ಹಳ್ಳಿಗಳಿಗೆ ಹೋದಾಗ ಏನು ಹೇಳ್ತಾರೆ ಗೊತ್ತಾ, ನಮ್ಮ ಹೆಣ್ಮಕ್ಳು, ನಿಮಗೆ ಅಕ್ಕಿ ಬೇಡ, ನಿಮ್ಗೆ ಗೋಧಿ ಬೇಡ, ನಿಮ್ದು ಯಾವುದೂ ದುಡ್ಡು ಬೇಡ, ನಮಗೆ ಸರಾಯಿ ನಿಷೇಧ ಮಾಡಿರಿ. ದಲಿತ ಓಣಿಯಲ್ಲಿ, ಲಂಬಾಣಿ ತಾಂಡಗಳಲ್ಲಿ, ಬಡವರಲ್ಲಿ ಈ ಮಾತನ್ನು ನಾನು ಕೇಳ್ತಾ ಇದ್ದೀನಿ. ಇವತ್ತು ಅವರಿಗೆ ಅಷ್ಟೊಂದು ಕಷ್ಟ ಇದೆ. ಇದರಿಂದ ಆದಾಯ ಮೂಲಗಳು ಹೆಚ್ಚಿಗೆ ಮಾಡೋಕೆ ಹೋದರೆ ಶ್ರೀಮಂತರ ಜೇಬಿಗೆ ಕೈ ಹಾಕ್ರಿ. ಇನ್ನು ವಿಲಾಸಿ ವಸ್ತುಗಳನ್ನು ಉಪಯೋಗ ಮಾಡುವಂಥ ದೊಡ್ಡ ಸಮುದಾಯನೇ ಇದೆ. ಪಟ್ಟಣ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ, ಅನುಕೂಲಿತರಿದ್ದಾರೆ, ಅವ್ರ ಜೇಬಿಗೆ ಕೈ ಹಾಕ್ರಿ. ಪಾಪ ಈ ಬಡವರಿಗೆ ನೀವು ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ತುಕೊಳ್ಳೋದು ಸರಿಯಲ್ಲ.